ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲರಿಗೂ ನಮಸ್ಕಾರ. ಗೋವಿಂದಾಚಾರ್ಯರು ಅನೇಕ ಕ್ಷೇತ್ರಗಳಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಈಗಾಗಲೇ ಕೆಲವರು ಅವರ ಕವನದ ಬಗ್ಗೆ, ಸಾಹಿತ್ಯಕ್ಕೆ ನೀಡಿದಂಥ ಕೊಡುಗೆಗಳ ಬಗ್ಗೆ ಎಲ್ಲ ಮಾತಾಡಿದರು. ನನಗೆ ಅವರ ಮಾತುಗಳಿಂದ ನನ್ನ ಚಿಂತನೆಯ ಮೇಲೆ, ನನ್ನಂಥ ಸಾಧಕರ ಚಿಂತನೆಯ ಮೇಲೆ ಆದಂಥ ಪ್ರಭಾವದ ಬಗ್ಗೆ ಮಾತಾಡಲಿಕ್ಕೆ 10 ನಿಮಿಷದ ಅವಕಾಶ ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ಕೆಲವರು ಮಾತಾಡಿರಬಹುದು, ಆದರೂ ಪುನರುಕ್ತಿ ಆದರೂ ಪರವಾಗಿಲ್ಲ ಹೇಳಿ ನನ್ನ ಮಾತುಗಳನ್ನು ಸೇರಿಸ್ತೇನೆ. ಮೊದಲು ಪರ್ಸ್ನಲ್ ಆಗಿ ಹೇಳಬೇಕಾದ್ರೆ, ನನ್ನ ಒಂದು ದೊಡ್ಡ ಭಾಗ್ಯ ಏನಂದರೆ, ನಾನು ಹುಟ್ಟುವ ಮುಂಚೆಯೇ ನನ್ನ ಪರಿವಾರಕ್ಕೆ ಗೋವಿಂದಾಚಾರ್ಯರ ಪರಿಚಯ, ಅವರ ಸಂಪರ್ಕ ಇತ್ತು. ನನ್ನ ಅಮ್ಮನ ತವರು ಮನೆ ನಂದ್ಯಾಲಕ್ಕೆ ಗೋವಿಂದಾಚಾರ್ಯರನ್ನು ಪ್ರತಿ ವರ್ಷ ಕರೆಸಿ ಅವರ ಪ್ರವಚನಗಳೆಲ್ಲ ನಡೆಸ್ತಿದ್ರು. ನನ್ನ ಮಾಮ ಆ ಪ್ರವಚನಗಳನ್ನೆಲ್ಲ ಕ್ಯಾಸೆಟ್ಗಳಲ್ಲಿ ರೆಕಾರ್ಡ್ ಮಾಡಿ ಹಂಚ್ತಿದ್ರು. ನನ್ನ ಅಮ್ಮ ಅಪ್ಪ ಆ ಕ್ಯಾಸೆಟ್ಗಳನ್ನು ಮನೆಯಲ್ಲಿ ಪ್ರತಿದಿನ ಇಟ್ಕೊಂಡು ಕೇಳಿ ಮನನ ಮಾಡ್ತಿದ್ರು. ಹೀಗೆ ಬಾಲ್ಯದಿಂದಲೇ ನನ್ನ ಕಿವಿಗೆ ಅವರ ಪ್ರವಚನಗಳು ಬಿದ್ದು ಬಿದ್ದು ನನ್ನ ಆಲೋಚನಾ ಕ್ರಮವೇ ಅವರ ಮಾತುಗಳಿಂದ ರೂಪುಗೊಂಡಿದೆ ಹೇಳ್ಬೋದು. ಮೈ ಥಾಟ್ ಪ್ರಾಸೆಸ್ ಹ್ಯಾಸ್ ಬಿನ್ ಶೇಪ್ಡ್ ಬೈ ಗೋವಿಂದಾಚಾರ್ಯಸ್ ವರ್ಡ್ಸ್ ಹೇಳಿ. ನಾನು ಕತಾರಲ್ಲಿ ಬೆಳೆದದ್ದು, ಗಲ್ಫ್ ಕಂಟ್ರಿ ಕತಾರ್. ಗೋವಿಂದಾಚಾರ್ಯರು ಕತಾರಿಗೆ 2 ಬಾರಿ ಬಂದಿದ್ದಾರೆ. ಸುಮಾರು 1 ತಿಂಗಳಿದ್ದಿದ್ರು, ನಮ್ಮ ಮನೆಯಲ್ಲಿಯೇ ಉಳ್ಕೊಂಡಿದ್ರು. ಆವಾಗ ಪ್ರತಿದಿನ ಸಂಜೆ ನನ್ನ ಅಮ್ಮ ಅಪ್ಪ ಅವ್ರ ಹತ್ರ ಮಾತಾಡ್ತಿದ್ರು, ಪ್ರಶ್ನೆಗಳು ಕೇಳ್ತಿದ್ರು. ನಾನು ಒಂದು 7-8 ವರ್ಷದ ಹುಡುಗ ಇದ್ದೆ. ನನಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಅಂದರೆ ಅಷ್ಟು ದೊಡ್ಡ ಜ್ಞಾನಿಗಳು ಹೇಳಿ ಎಲ್ಲರೂ ಹೇಳ್ತಾರೆ, ನಾನೇನು ಮಾತಾಡೋದು ಅವ್ರ ಹತ್ರ, ಇಷ್ಟು ಚಿಕ್ಕ ಹುಡುಗ ಹೇಳಿ. ಆದರೂ ಒಂದು ದಿನ ಕುತೂಹಲದಿಂದ ಅವ್ರ ಹತ್ರ ಕೇಳಿದೆ, ಆಚಾರ್ಯರೇ, ನಿಮ್ಮ ಬಾಲ್ಯದ ಕಥೆಗಳನ್ನು ನನಗೆ ಹೇಳ್ತೀರಿಯಾ? ನಿಮ್ಮ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್, ಅನುಭವಗಳನ್ನೆಲ್ಲ ನನಗೆ ಹೇಳ್ತೀರಿಯಾ ಹೇಳಿ. ಆವಾಗ ಅವರು ಹಾಂ ಕೂತ್ಕೋ ಹೇಳ್ತೇನೆ ಹೇಳಿ, ನಾನು ನನ್ನ ಅಮ್ಮ ಇಬ್ಬರಿದ್ದೇವೆ, ಇಬ್ಬರನ್ನು ಕೂಡಿಸಿ ಒಂದು 1/2-3 ಗಂಟೆ ಅವರ ಬಾಲ್ಯದ ಕಥೆಗಳನ್ನೆಲ್ಲ ಹೇಳಿದರು. ಅದರಲ್ಲಿ ನನಗೆ ಇವತ್ತಿಗೂ ನೆನಪಿರುವಂಥ ಒಂದು ಡಿಫೈನಿಂಗ್ ಮೂಮೆಂಟ್ ಅಂದರೆ, ಅವರಿಗೆ 3-4 ವರ್ಷದ ವಯಸ್ಸಿನಲ್ಲಿ ಕೃಷ್ಣ ಕಂಡಂಥ ಕಥೆಯನ್ನು ಹೇಳಿದಾಗ. ಪ್ರವಚನಗಳಲ್ಲೆಲ್ಲ ಹೇಳಿದ್ದಾರೆ, ನೀವು ಕೇಳಿರ್ತೀರಿ. ಆ ದಿನ ತುಂಬ ಸ್ಪಷ್ಟವಾಗಿ ವಿವರಿಸಿದರು. ಮೊದಲೊಂದು ಹಳದಿ ಬಣ್ಣದ ಪರದೆ ಕಂಡಿತು. ಅದರ ಮುಂದೆ ನಗುಮುಖದ ಚಿಕ್ಕ ಕೃಷ್ಣ ಒಂದು ಕೈಯಲ್ಲಿ ನವಿಲಗರಿ, ಇನ್ನೊಂದು ಕೈಯಲ್ಲಿ ಗುಲಾಬಿ ಹೂ ಇಟ್ಕೊಂಡು ಪ್ರತ್ಯಕ್ಷನಾದ. ಆ ಕೃಷ್ಣನನ್ನು ಕಂಡು ಅವರಿಗೆ ಎಷ್ಟು ಆನಂದವಾಯಿತು ಅಂದರೆ, ಉತ್ಸಾಹ ತಡಿಲಿಕ್ಕಾಗದೆ ಅಮ್ಮ ಕೃಷ್ಣ ಹೇಳಿ ಕೂಗಿಬಿಟ್ರು. ತಕ್ಷಣ ಆ ಕೃಷ್ಣ ಅದೃಶ್ಯನಾಗಿಬಿಟ್ಟ. ಅದೃಶ್ಯನಾದಾಗ ಅವರಿಗಾದಂಥ ದುಃಖವನ್ನು, ಬೇಸರವನ್ನೆಲ್ಲ ವ್ಯಕ್ತಪಡಿಸಿದರು. ಈ ಕಥೆಯನ್ನು ನಾನು ಹಲವಾರು ಬಾರಿ ಮತ್ತೆ ಅವರ ಪ್ರವಚನಗಳಲ್ಲೆಲ್ಲ ಕೇಳಿದರೂ ಕೂಡ, ಆವಾಗ ಮೊದಲನೇ ಬಾರಿ ಕೇಳುವಾಗ ಒಂದು ರೀತಿ ರೋಮಾಂಚವಾಗಿಬಿಟ್ಟಿತು. ಯಾಕಂದರೆ ಪ್ರಹ್ಲಾದನಿಗೆ, ಧ್ರುವನಿಗೆ ಪುರಾಣಗಳಲ್ಲೆಲ್ಲ ದರ್ಶನವಾದದ್ದೆಲ್ಲ ಕೇಳ್ತೇವಾಗಲಿ, ನನ್ನ ಕಣ್ಣ ಮುಂದೆ ಕೂತಂಥ ಈ ಆಚಾರ್ಯರಿಗೂ ಕೃಷ್ಣ ಕಂಡಿದ್ದಾನೆ ಅಂದರೆ ಇದು ಈ ಕಲಿಯುಗದಲ್ಲಿಯೂ ಸಾಧ್ಯ ಹೇಳೋದು ಆ ದಿನ ಮನವರಿಕೆಯಾಗಿತ್ತು. ಹೀಗೆ ಬಾಲ್ಯದಲ್ಲಿ ಆಚಾರ್ಯರನ್ನು ಅನೇಕ ಬಾರಿ ಕಂಡಿದ್ದೇನೆ, ಮಾತಾಡಿದ್ದೇನೆ. ಆದರೆ ನನ್ನ ದುರ್ಭಾಗ್ಯ ಏನಂದರೆ, ನನಗೆ ಆವಾಗ ನಿಜವಾಗಿ ಅವರ ಮಹತ್ವ ಗೊತ್ತಾಗಿರಲಿಲ್ಲ. ಅಮ್ಮಪ್ಪ ಹೇಳ್ತಿದ್ರು, ಅವರು ದೊಡ್ಡ ಜ್ಞಾನಿಗಳು, ಅವರ ಪ್ರವಚನಗಳು ಕೇಳು ಅಂದರೆ ಕೇಳ್ತಿದ್ದೆ. ಆದರೆ ನನಗೇ ಆಸಕ್ತಿ ಹುಟ್ಟಿದ್ದು ಬಹಳ ನಂತರ. ಆಸಕ್ತಿ ಹುಟ್ಟಿದ ನಂತರ ಅವರ ಪುಸ್ತಕಗಳನ್ನು ಓದಿ, ಅವರ ಪ್ರವಚನಗಳನ್ನು ಕೇಳಿ ರೀಡಿಸ್ಕವರ್ ಮಾಡಿದಾಗ ಆವಾಗ ನಿಜವಾಗಿ ಅವರ ಮಹತ್ವ ಏನು, ಅವರ ಹಿರಿಮೆಯ ಅರಿವು ನನಗೆ ಬಂತು. ಹೀಗೆ ನಾನು ಕೇಳಿದಂಥ ಅವರ ಮಾತುಗಳಿಂದ ನನ್ನ ಮೇಲೆ ಹೆಚ್ಚು ಪ್ರಭಾವ ಬೀರಿದಂಥ ಒಂದು 2-3 ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಮೊದಲು ಹೇಳಬೇಕಾದ್ರೆ, ಅವ್ರು ಯಾವಾಗಲೂ ಹೇಳ್ತಿದ್ದಂಥದ್ದು, ನಾವು ನಮ್ಮ ಸ್ವತಂತ್ರ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು ಹೇಳಿ. ಸಾಮಾನ್ಯವಾಗಿ ನಾವು ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ವ್ಯಾಖ್ಯಾನ, ಟೀಕೆ, ಟಿಪ್ಪಣಿಗಳಲ್ಲೆಲ್ಲ ಏನು ಹೇಳಿದ್ದಾರೆ ಹೇಳಿ ನೋಡಿ ಅರ್ಥ ಮಾಡ್ತೇವೆ. ಆದರೆ ಆಚಾರ್ಯರು ಹೇಳ್ತಿದ್ರು, ನಾವು ನಮ್ಮ ಜೀವನದ ಅನುಭವಗಳಿಗೆ ಅನುಗುಣವಾಗಿ ನಮಗೇ ಏನು ಅರ್ಥ ಆಗ್ತದೆ ಹೇಳಿ ಮೊದಲು ಆಲೋಚಿಸಬೇಕು ಹೇಳಿ. ಅಷ್ಟೇ ಅಲ್ಲದೆ ನಾವು ಶಾಸ್ತ್ರಾಧ್ಯಯನ ಮಾಡುವಾಗ ನಮ್ಮಲ್ಲಿ ಪ್ರಶ್ನೆಗಳು ಮೂಡ್ತವೆ. ಆ ಪ್ರಶ್ನೆಗಳಿಗೂ ಉತ್ತರ ನಮ್ಮೊಳಗೆಯೇ ಉಂಟು, ಅದನ್ನು ನಾವೇ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೇಳಿ ಹೇಳ್ತಿದ್ರು. ಅವರ ತಂದೆಯೂ ಅವರಿಗೆ ಹೀಗೆ ಹೇಳಿಕೊಟ್ಟಿದ್ರು, ಅವ್ರು ನಮಗೂ ಹೀಗೆ ಹೇಳ್ತಿದ್ರು. ಇದಕ್ಕೆ ಅವರ ಜೀವನದಿಂದನೇ ಅನೇಕ ಉದಾಹರಣೆಗಳನ್ನು ಕೊಡ್ತಿದ್ರು. ಒಂದು ಉದಾಹರಣೆ ಹೇಳಬೇಕಾದ್ರೆ, ಭಾಗವತದ 3ನೇ ಸ್ಕಂದದಲ್ಲಿ ಕಾಲ ವ್ಯವಸ್ಥೆಯ ಗಣಿತ ಬರ್ತದೆ. ಆ ಗಣಿತವನ್ನು ಅವರು ಮಾಡ್ತಾ ಇರುವಾಗ ಆ ಗಣಿತ ಕೂಡ್ತಾ ಇರಲಿಲ್ಲ. ಅವರು ಹಗಲು ರಾತ್ರಿ ಅದೇ ಚಿಂತನೆಯಲ್ಲಿ ಕಳೀತಿದ್ರು, ಅದನ್ನು ಹೇಗೆ ಕೂಡಿಸುವುದು ಹೇಳಿ. ಒಂದು ಬಾರಿ ಬೆಳಗಿನ ಜಾವ ಅರ್ಧನಿದ್ರೆಯಲ್ಲಿರುವಾಗ ಅವರಿಗೆ ಒಳಗಿನಿಂದ ಒಂದು ಸಂದೇಶ ಬಂತಂತೆ. ಅಂದರೆ 14ರಿಂದ ಅಲ್ಲ 13ರಿಂದ ಡಿವೈಡ್ ಮಾಡಬೇಕು ಹೇಳಿ. ಹಾಗೆ ಒಳಗಿನಿಂದ ಒಂದು ಸಂದೇಶ ಬಂತು. ತಕ್ಷಣ ಅವರು ಎದ್ದು ಹಾಗೆ ಮಾಡಿದರೆ ಅದಲ್ಲಿ ಆ ಗಣಿತ ಕೂಡಿತು. ಅದರಿಂದ ಅವರಿಗೆ ಆದಂತಹ ಸಾತ್ವಿಕ ಸಂತೋಷವನ್ನು ಅವರು ಹಲವಾರು ಬಾರಿ ಅವರ ಪ್ರವಚನಗಳಲ್ಲೆಲ್ಲ ಹೇಳಿದ್ದಾರೆ. ಹೀಗೆ ತಮ್ಮೊಳಗೆಯೇ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಅಭ್ಯಾಸವನ್ನು ಅವ್ರು ಮಾಡ್ತಿದ್ರು. ನಮಗೂ ಕೂಡ ಹಾಗೆ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡ್ತಿದ್ರು.
ಇದು ನನಗನಿಸ್ತದೆ ಇವತ್ತು ಲೌಕಿಕವಾಗಿಯೂ ತುಂಬ ರೆಲೆವೆಂಟ್ ಆದಂಥ ಒಂದು ಸಂಗತಿ. ಅಂದರೆ ಈಗ ಈ AI ಇದೆಲ್ಲ ಬಂದು ಉತ್ತರ ಸಿಗೋದು ತುಂಬ ಸುಲಭವಾಗಿ ಬಿಟ್ಟಿದೆ. ಆದರೆ ನಾವೇ ನಮ್ಮೊಳಗೆ ಈ ಚಿಂತನೆ ಶಕ್ತಿಯನ್ನು ಜಾಗೃತಗೊಳಿಸಬೇಕು, ಅದನ್ನು ಬೆಳೆಸಬೇಕು ಹೇಳಿ ಇವತ್ತು ಸೈಂಟಿಸ್ಟ್ಗಳು ಕೂಡ, ವೈಜ್ಞಾನಿಕರು ಕೂಡ ಹೇಳುವುದನ್ನು ಕೇಳಿದ್ದೇನೆ. ಹೀಗೆ ಉತ್ತರ ಕಂಡುಕೊಳ್ಳೋದು ಅಷ್ಟೇ ಅಲ್ಲದೆ ಶಾಸ್ತ್ರದ ಅನೇಕ ವಿಷಯಗಳಿಗೆ ಅವರು ಸ್ವತಂತ್ರ ಚಿಂತನೆಯಿಂದ ಹೊಸ ಹೊಸ ಅರ್ಥಗಳನ್ನು ಕಂಡುಕೊಂಡು ನಮಗೆ ಹೇಳ್ತಿದ್ರು. ಉಪನಿಷತ್ತುಗಳಿಗೆ, ಪುರುಷ ಸೂಕ್ತಕ್ಕೆ, ದ್ವಾದಶ ಸ್ತೋತ್ರಕ್ಕೆ, ಇದಕ್ಕೆಲ್ಲ ಅವರ ಪುಸ್ತಕದಲ್ಲಿದ್ದಂತೆ ಅವರ ಪ್ರವಚನಗಳಲ್ಲಿ ಹೇಳುವುದಿಲ್ಲ. ಪ್ರವಚನದಲ್ಲಿಯೂ ಪ್ರತಿ ಬಾರಿ ಹೊಸ ಹೊಸ ಅರ್ಥಗಳನ್ನು ಹೇಳುವಂಥ ಒಂದು ಜ್ಞಾನದ ಭಂಡಾರ ಹೇಳಿ ಕರಿಬೋದು ಅವರನ್ನು. ನನಗೆ ಒಂದು ಇಷ್ಟ ಆದಂಥ ಉದಾಹರಣೆ ಹೇಳಬೇಕಾದ್ರೆ, ಭಾಗವತದ ಏಕಾದಶ ಸ್ಕಂಧದಲ್ಲಿ ಅವಧೂತ ಗೀತೆಯಲ್ಲಿ ಅವಧೂತ ವೃಕ್ಷಧರ್ಮ ಹೇಳುವಂಥ ಒಂದು ಶಬ್ದವನ್ನು ಉಪಯೋಗಿಸ್ತಾನೆ. ಗೋವಿಂದಾಚಾರ್ಯರು ವೃಕ್ಷಧರ್ಮಕ್ಕೆ ವ್ಯಾಖ್ಯಾನಕಾರರು ಮಾಡಿದಂಥ ಅರ್ಥವನ್ನು ನೋಡಿ ಅವರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಅವರು ತಮ್ಮದೇ ಆದಂಥ ಒಂದು ಹೊಸ ಅರ್ಥವನ್ನು ಕಂಡುಕೊಂಡು ಪ್ರವಚನದಲ್ಲಿ ಹೇಳಿದ್ದಾರೆ. ತುಂಬ ಸುಂದರವಾದಂಥ ಅರ್ಥ. ಅಲ್ಲಿ ಅವಧೂತ ಹೇಳುವಂಥ ಮಾತೇನೆಂದರೆ, ಯಾರು ಇಂದ್ರಿಯ ಚಪಲಕ್ಕೊಳಗಾಗಿ ಇಂದ್ರಿಯಗಳು ಹೇಳಿದಂತೆ ಕುಣಿತಾರೋ ಅವರು ವೃಕ್ಷಧರ್ಮವನ್ನು ಪಾಲಿಸ್ತಾರೆ ಹೇಳಿ ಅವಧೂತ ಹೇಳ್ತಾನೆ. ಇಲ್ಲಿ ವೃಕ್ಷಧರ್ಮಕ್ಕೆ ಗೋವಿಂದಾಚಾರ್ಯರು ಹೇಗೆ ಅರ್ಥ ಮಾಡ್ತಾರೆ ಅಂದರೆ, ಈ ವೃಕ್ಷಗಳೆಲ್ಲ ನೂರಾರು ವರ್ಷ ಉದ್ದ ಬೆಳೀತವೆ. ಹಾಗೆಯೇ ಇಂದ್ರಿಯ ಚಪಲಕ್ಕೊಳಗಾದವ ಆಧ್ಯಾತ್ಮಿಕವಾಗಿ ಬೆಳೆಯದೇ ಇದ್ದರೂ ಲೌಕಿಕವಾಗಿ ಬೆಳಿತಾನೆ, ಸಮಾಜದಲ್ಲೆಲ್ಲ ಹೆಸರು ಗಳಿಸ್ತಾನೆ, ಬೆಳೀತಾ ಈ ವೃಕ್ಷಗಳು ಸಾವಿರಾರು ಬೀಜಗಳನ್ನು ಹರಡಿ ಒಂದು ದಿನ ಸತ್ತೋಗ್ತವೆ. ಹಾಗೆಯೇ ಈ ಲೌಕಿಕವಾಗಿ ಬೆಳೆಯುವವ ಕೂಡ ಸಾವಿರಾರು ಕರ್ಮಗಳನ್ನು ಮಾಡಿ ಸಂಚಿತ ಆಗಾಮಿ ಕರ್ಮಗಳನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನು ಬೀಜಗಳಂತೆ ಬಿತ್ತಿ ಒಂದು ದಿನ ಸತ್ತೋಗ್ತಾನೆ. ಆ ಬೀಜಗಳಿಂದ ಹೊಸ ಹೊಸ ವೃಕ್ಷಗಳು ಹುಟ್ಟಿದಂತೆ ಇವನ ಕರ್ಮಗಳಿಂದ ಇವನು ಹೊಸ ಹೊಸ ಜನ್ಮಗಳನ್ನು ಪಡಿತಾನೆ ಹೇಳಿ, ಹೀಗೆ ಸಂಸಾರದ ಈ ಚಕ್ರಭ್ರಮಣಕ್ಕೆ ಅನ್ವಯ ಮಾಡಿ ಸುಂದರವಾದಂಥ ಒಂದು ಅರ್ಥ ವೃಕ್ಷ ಧರ್ಮಕ್ಕೆ ಗೋವಿಂದಾಚಾರ್ಯರು ಹೇಳಿದ್ದಾರೆ. ಹೀಗೆ ಹೊಸ ಹೊಸ ಅರ್ಥಗಳನ್ನು ಅವರೇ ಕಂಡುಕೊಂಡು, ಇನ್ನೊಂದು ಉದಾಹರಣೆ ಕೊಡಬೇಕಾದರೆ, ಗೀತೆಯ ವಿಭೂತಿ ಅಧ್ಯಾಯದಲ್ಲಿ ಕೃಷ್ಣ ಬೇರೆ ಬೇರೆ ಗುಂಪುಗಳಲ್ಲಿ ಅವನ ವಿಭೂತಿ ಯಾವ ವಸ್ತುವಿನಲ್ಲಿ ಉಂಟು ಹೇಳಿ ವಿವರಿಸ್ತಾನೆ. ಉದಾಹರಣೆಗೆ ಪರ್ವತಗಳಲ್ಲಿ ನಾನು ಮೇರು ಪರ್ವತ ಹೇಳಿ ಹೇಳ್ತಾನೆ. ಸಾಮಾನ್ಯವಾಗಿ ಎಲ್ಲರೂ ಇಷ್ಟು ಅರ್ಥ ಮಾಡಿ ಮುಂದುವರಿತಾರೆ. ಆದರೆ ಗೋವಿಂದಾಚಾರ್ಯರು ಹೇಳ್ತಿದ್ರು, ಅಲ್ಲಿ ಬರುವಂತಹ ವಸ್ತುವಿನ ಹೆಸರುಂಟಲ್ವ, ಅದು ಕೂಡ ಭಗವಂತನ ಒಂದು ವಿಭೂತಿ ರೂಪದ ಹೆಸರು ಹೇಳಿ. ಅಂದರೆ ಇಲ್ಲಿ ಮೇರು ಹೇಳಿ ಹೆಸರು ಬಂದಿದೆ. ಈರು ಅಂದರೆ ನಿಯಾಮಕ ಹೇಳಿ, ಮೇರು ಅಂದರೆ ತನಗೆ ಯಾರೂ ನಿಯಾಮಕನಿಲ್ಲದವನು ಹೇಳಿ, ಮಾ ಈರು ಹೇಳಿ. ಹಾಗೆ ಭಗವಂತನ ನಿಯಾಮಕನಿಲ್ಲದಂಥ ರೂಪ ಮೇರು. ಆ ಮೇರು ರೂಪದಿಂದ ಅವನ ಪರ್ವತದಲ್ಲಿದ್ದಾನೆ, ಅದಕ್ಕಾಗಿ ಆ ಪರ್ವತಕ್ಕೆ ಮೇರು ಹೇಳಿ ಹೆಸರು ಬಂತು, ಅದು ಪರ್ವತಗಳಲ್ಲಿ ಶ್ರೇಷ್ಠವಾಯಿತು ಹೇಳಿ. ಹೀಗೆ ಪ್ರತಿಯೊಂದು ವಿಭೂತಿಗೂ, ಈಗ ಇನ್ನೊಂದು ಹೇಳಬೇಕಾದ್ರೆ, ಅವನು ಬೆಳಗುವಂಥ ವಸ್ತುಗಳಲ್ಲಿ ನಾನು ರವಿ ಹೇಳಿ ಹೇಳ್ತಾನೆ ಕೃಷ್ಣ. ಅಲ್ಲಿ ರವಿ ಅಂದರೆ ಕೇವಲ ಆ ವಸ್ತುವಿನ ಹೆಸರಲ್ಲ, ಅದು ಆ ಭಗವಂತನ ವಿಭೂತಿ ರೂಪದ ಹೆಸರು ಕೂಡ ಹೇಳಿ. ರವದಿಂದ ತಿಳಿಯಲ್ಪಡುವವ ಅಂದರೆ ಗಾಯತ್ರಿ ಮಂತ್ರದಿಂದ ತಿಳಿಯಲ್ಪಡುವವ ಸೂರ್ಯನಾರಾಯಣ. ಆ ಸೂರ್ಯನಾರಾಯಣ ಸೂರ್ಯನಲ್ಲಿದ್ದದ್ದಕ್ಕೆ ಸೂರ್ಯನಿಗೆ ರವಿ ಹೇಳಿ ಹೆಸರು ಬಂತು, ಅವನು ಬೆಳಗುವಂಥ ವಸ್ತುಗಳಲ್ಲಿ ಶ್ರೇಷ್ಠನಾದ ಹೇಳಿ. ಹೀಗೆ ಪ್ರತಿಯೊಂದು ವಿಭೂತಿಗೂ ಆ ವಿಭೂತಿ ಇರುವಂತಹ ವಸ್ತುವಿನ ಹೆಸರು ಮತ್ತು ಆ ಭಗವಂತನ ವಿಭೂತಿ ರೂಪದ ಹೆಸರನ್ನು ಕೂಡಿಸಿ ಹೀಗೆ ಒಂದು ಹೊಸ ರೀತಿಯ ಚಿಂತನೆಯನ್ನು ಗೋವಿಂದಾಚಾರ್ಯರು ತಿಳಿಸಿಕೊಟ್ಟಿದ್ರು. ಐತ್ರೇಯ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಸರ್ವೇ ರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ, ಎಲ್ಲ ಘೋಷಗಳು, ಎಲ್ಲ ವೇದಗಳು, ಎಲ್ಲ ನಾದಗಳು ಭಗವಂತನ ಹೆಸರುಗಳು ಹೇಳಿ. ಇದಕ್ಕೆ ಪ್ರಾಯಃ ಗೋವಿಂದಾಚಾರ್ಯರಷ್ಟು ಸ್ಪಷ್ಟವಾಗಿ ಪ್ರತಿ ಶಬ್ದಕ್ಕೂ ಭಗವತ್ಪರವಾಗಿ ಹೇಗೆ ಅರ್ಥ ಮಾಡೋದು ಹೇಳಿ ಇಷ್ಟು ಉದಾಹರಣೆಗಳ ಮೂಲಕ ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಯಾರೂ ತಿಳಿಸಿಕೊಡಲಿಲ್ಲ. ಇದು ಎಲ್ಲ ಅವರ ಸ್ವತಂತ್ರ ಚಿಂತನೆಯ ಒಂದು ಪರಿಣಾಮ. ಸರಿ, ಇದು ಒಂದಾದರೆ, ಇನ್ನೊಂದು ನನ್ನ ದೃಷ್ಟಿಕೋನವನ್ನೇ ಬದಲಾಯಿಸಿದಂಥ ಅವರ ಮಾತು ಅಂದರೆ ಅದು ಧರ್ಮಕ್ಕೆ ಸಂಬಂಧಪಟ್ಟದ್ದು. ಅವರು ಪ್ರತಿ ಬಾರಿ ಧರ್ಮದ ಪ್ರಸಂಗ ಬರುವಾಗ ಈ ಮಾತು ಹೇಳದೆ ಮುಂದೆ ಬರುತ್ತಿರಲಿಲ್ಲ. ಏನಂದರೆ, ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೇವೆ ಎಲ್ಲರಿಗೂ ಒಂದು ಧರ್ಮ, ಆ ಧರ್ಮವನ್ನು ಎಲ್ಲರೂ ಪಾಲಿಸಬೇಕು ಹೇಳಿ. ಆದರೆ ಗೋವಿಂದಾಚಾರ್ಯರು ಹೇಳ್ತಿದ್ರು ಧರ್ಮ ಎಲ್ಲರಿಗೂ ಬೇರೆ ಹೇಳಿ. ಇದಕ್ಕೆ ಅವರು ಸುಂದರವಾದಂಥ ಒಂದು ವೆಸ್ಟರ್ನ್ ಘಾಟ್ಸಿನ ಉದಾಹರಣೆ ಕೊಡ್ತಿದ್ರು. ವೆಸ್ಟರ್ನ್ ಘಾಟ್ಸ್ ಹೇಳಿ ಆ ಘಾಟ್ಸಿನ ಹೆಸರಿದ್ದರೂ ಕೂಡ ಅದು ಎಲ್ಲರಿಗೂ ವೆಸ್ಟಲ್ಲಿಲ್ಲ. ಕೆಲವರಿಗೆ ವೆಸ್ಟಲ್ಲಿ ಉಂಟು, ಕೆಲವರಿಗೆ ಈಸ್ಟಲ್ಲಿ ಉಂಟು. ಹಾಗೆಯೇ ಧರ್ಮವೂ ಕೂಡ ಕೆಲವರಿಗೆ ಧರ್ಮವಾದದ್ದು ಇನ್ನು ಕೆಲವರಿಗೆ ಅಧರ್ಮವಾಗಬಹುದು ಹೇಳಿ. ಇದಕ್ಕೆ ಅನೇಕ ಸಂದರ್ಭಗಳಲ್ಲಿ ಈಗ ಗೋಪಿಕಾ ಸ್ತ್ರೀಯರ ಪ್ರಸಂಗ ಬರ್ತದೆ. ಗೋಪಿಕಾ ಸ್ತ್ರೀಯರ ವರ್ತನೆ ನೋಡಿದರೆ ನಮಗೆ ಸಾಮಾಜಿಕ ದೃಷ್ಟಿಯಿಂದ ಅದು ಸರಿಯಲ್ಲ ಹೇಳಿ ಅನಿಸ್ತದೆ. ಅಂದರೆ ರಾತ್ರಿ ಗಂಡಂದಿರನ್ನು ಬಿಟ್ಟು ಕೃಷ್ಣನೊಟ್ಟಿಗೆ ಹೋಗಿರುವುದು ಸರಿಯಲ್ಲ ಹೇಳಿ. ಆದರೆ ಗೋಪ್ಯಃ ಕಾಮಾತ್ ಭಯಾತ್ ಕಂಸಃ ಹೇಳಿ ನಾರದರು ಹೇಳಿದಂತೆ ಗೋಪಿಕಾ ಸ್ತ್ರೀಯರಿಗೆ ಕಾಮದ ಮೂಲಕವೇ ಭಗವಂತನಲ್ಲಿ ಭಕ್ತಿ ಮೂಡುವುದು. ಮತ್ತು ಯಾವುದರಿಂದ ಭಕ್ತಿ ಮೂಡ್ತದೋ ಅದೇ ಧರ್ಮ. ವಿಷ್ಣು ಭಕ್ತಿ ಪರೋಧರ್ಮೋ ಅಧರ್ಮಸ್ತದ್ವಿಪರ್ಯಯ ಹೇಳಿ ಮಧ್ವಾಚಾರ್ಯರು ಹೇಳ್ತಾರೆ. ಯಾವುದರಿಂದ ಹರಿಭಕ್ತಿ ಹೆಚ್ಚಾಗ್ತದೋ, ಯಾವುದು ಭಗವತ್ ಪ್ರೀತಿಗೆ ಪೂರಕವಾಗ್ತದೋ ಅದೇ ಧರ್ಮ, ಬೇರೆ ಎಲ್ಲ ಅಧರ್ಮ. ಹಾಗಾಗಿ ಗೋಪಿಕಾ ಸ್ತ್ರೀಯರಿಗೆ ಕಾಮದ ಮೂಲಕವೇ ಭಗವದ್ಭಕ್ತಿ ಹೆಚ್ಚಾಗೋದು, ಅವರ ಧರ್ಮ ಅದೇ. ನಾವು ನಮ್ಮ ಧರ್ಮವನ್ನು ಮಾನದಂಡವಾಗಿ ಇಟ್ಕೊಂಡು ಬೇರೆಯವರನ್ನು ಅಳೆಯಬಾರ್ದು. ವಿ ಶುಡ್ ನಾಟ್ ಜಡ್ಜ್ ಅದರ್ಸ್ ಬೇಸ್ಡ್ ಆನ್ ಅವರ್ ಡೆಫಿನೇಷನ್ ಆಫ್ ಧರ್ಮ ಹೇಳಿ ಗೋವಿಂದಾಚಾರ್ಯರು ತುಂಬ ಸ್ಪಷ್ಟವಾಗಿ ಹಲವಾರು ಬಾರಿ ತಿಳಿಸಿಕೊಟ್ಟಿದ್ದಾರೆ. ಉದ್ಧವ ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಗುಣದೋಷ ದೃಶಿರ್ದೋಷೋ ಹೇಳಿ.
ಅಂದರೆ ನಾವು ನಮ್ಮ ಧರ್ಮವನ್ನು ಮಾನದಂಡವಾಗಿ ಇಟ್ಕೊಂಡು ಬೇರೆಯವರಲ್ಲಿ ಈ ಗುಣ ಉಂಟು, ಈ ದೋಷ ಉಂಟು ಹೇಳಿ ನೋಡುವುದೇ ಒಂದು ದೋಷ. ಗುಣದೋಷ ದೃಶ್ಯದೋಷವು ಹೇಳಿ ಈ ಮಾತನ್ನು ಗೋವಿಂದಾಚಾರ್ಯರು ಅವರ ಪ್ರವಚನದಲ್ಲಿ ತುಂಬ ಹೊತ್ತು ವಿವರಿಸಿದ್ದಾರೆ. ಯಾಕಂದರೆ ಅಷ್ಟು ಮುಖ್ಯವಾದಂಥ ಒಂದು ಸಂಗತಿ. ನಾವು ಬೇರೆಯವರನ್ನು ನಮ್ಮ ಧರ್ಮವನ್ನು ಮಾನದಂಡವಾಗಿ ಇಟ್ಕೊಂಡು ಅವರನ್ನು ನೋಡಬಾರ್ದು. ಅವರ ಧರ್ಮ ಬೇರೆ ಇರ್ಬೋದು, ಮತ್ತು ಅವರ ಧರ್ಮ ಏನು ಹೇಳಿ ನಮಗೆ ಗೊತ್ತಿರೋದಿಲ್ಲ. ಅದು ಎಲ್ಲರ ಧರ್ಮ ಏನು ಹೇಳಿ ಗೊತ್ತಿರುವವ ಕೇವಲ ಭಗವಂತ. ಅದಕ್ಕೆ ಅವನಿಗೆ ಧರ್ಮ ವಿದುತ್ತಮಃ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಹೆಸರು. ಹೀಗೆ ನಾವು ಬೇರೆಯವರನ್ನು ಜಡ್ಜ್ ಮಾಡಬಾರ್ದು ಹೇಳಿ ಇದಕ್ಕೆ ತುಂಬ ಒತ್ತು ಕೊಟ್ಟು ಪ್ರತಿ ಬಾರಿ ಸ್ಪಷ್ಟವಾಗಿ ಗೋವಿಂದಾಚಾರ್ಯರು ಹೇಳ್ತಿದ್ರು. ಇನ್ನೊಂದು ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಕೂತಂತಹ ಅವರ ಇನ್ನೊಂದು ಮಾತಂದರೆ, ಅವ್ರು ಯಾವಾಗಲೂ ಹೇಳ್ತಿದ್ದದ್ದು ನಾವು ಹೊರಗಿನ ವೇಷಭೂಷಣಗಳನ್ನಲ್ಲ, ಒಳಗಿನ ಜ್ಞಾನವನ್ನು ಗೌರವಿಸಬೇಕು ಹೇಳಿ. ಇದನ್ನು ಅವರು ಕೇವಲ ತಮ್ಮ ಮಾತುಗಳ ಮೂಲಕ ಅಲ್ಲ, ತಮ್ಮ ನಡತೆಯ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಎಷ್ಟೋ ಜನರು ಹೇಳ್ತಿದ್ರು, ಇವರು ಜುಟ್ಟು ಬಿಡುವುದಿಲ್ಲ, ಅಂಗಿ ಹಾಕ್ಕೊಂಡು ಪ್ರವಚನ ಮಾಡ್ತಾರೆ, ಏನೇನೋ ಎಲ್ಲ ಆರೋಪಗಳು ಹಾಕ್ತಿದ್ರು. ಆದರೆ ಗೋವಿಂದಾಚಾರ್ಯರು ಯಾವ ಒತ್ತಾಯಕ್ಕೂ ಒಳಗಾಗದೆ ಕೇವಲ ಒಳಗಿನ ಜ್ಞಾನವನ್ನೇ ಬೆಳೆಸ್ಕೊಳ್ತಾ ಹೋಗಿದ್ರು. ಮತ್ತು ಆ ಜ್ಞಾನ ಒಂದು 2 ಪ್ರವಚನಗಳು ಕೇಳಿದರೆ ಗೊತ್ತಾಗಿ ಬಿಡ್ತಿದ್ದು ಅದು ಸಾಮಾನ್ಯವಾದದ್ದಲ್ಲ ಹೇಳಿ. ಆ ಜ್ಞಾನದ ಬೆಂಕಿ ಅವರೊಳಗೆ ಎಷ್ಟು ಪ್ರಬಲವಾಗಿ ಬೆಳಗ್ತಾ ಉಂಟು ಹೇಳಿ ತುಂಬ ಸುಲಭವಾಗಿ ಗೊತ್ತಾಗಿ ಬಿಡ್ತಿತ್ತು. ಮತ್ತು ಅನೇಕ ಶಾಸ್ತ್ರಗಳ ಉದಾಹರಣೆಗಳನ್ನು ಕೊಟ್ಟು ಇದಕ್ಕೆ ಸಮರ್ಥಿಸ್ತಿದ್ರು. ಈಗ ಜಡಭರತನ ಕಥೆ ಬರ್ತದೆ, ಉಪನಿಷತ್ತಲ್ಲಿ ರೈಕ್ವನ ಕಥೆ ಬರ್ತದೆ. ಇವರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳಾಗಿದ್ದರೂ ಅವರ ವೇಷಭೂಷಣಗಳಿಂದ ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಅವ್ರು ಮಾತಾಡುವಾಗಲೇ ಗೊತ್ತಾದದ್ದು ಅವರ ಜ್ಞಾನ. ಹೀಗೆ ಗೀತೆಯಲ್ಲಿಯೂ ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಹೇಳಿ, ಜ್ಞಾನಿಗಳ ಲಕ್ಷಣಗಳೇನು ಹೇಳಿ. ಅವಾಗ ಕೃಷ್ಣ ಪ್ರತಿಯೊಂದು ಲಕ್ಷಣವನ್ನು ವಿವರಿಸುವಾಗಲೂ ಗೋವಿಂದಾಚಾರ್ಯರು ತಮ್ಮ ಪ್ರವಚನದಲ್ಲಿ ಹೇಳ್ತಿದ್ರು, ಗಮನಿಸಿ, ಕೃಷ್ಣ ಒಂದೇ ಒಂದು ಲಕ್ಷಣ ವೇಷಭೂಷಣಗಳಿಗೆ ಸಂಬಂಧಪಟ್ಟದ್ದನ್ನು ಹೇಳುವುದಿಲ್ಲ, ಎಲ್ಲವೂ ಮಾನಸಿಕವಾದಂತಹ ಲಕ್ಷಣಗಳನ್ನೇ ಹೇಳ್ತಾನೆ ಹೇಳಿ. ಹೀಗೆ ಈ ಮಾತನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಗೋವಿಂದಾಚಾರ್ಯರು. ಅಂದರೆ ವೇಷಭೂಷಣಗಳು ಮಾಡುವುದೇ ತಪ್ಪು ಹೇಳಿ ಅಲ್ಲ, ಆದರೆ ಅದೊಂದು ಜ್ಞಾನಕ್ಕೆ ಮಾನದಂಡವಲ್ಲ ಹೇಳಿ ಅಷ್ಟೇ. ಇಂಥ ಆಚಾರ್ಯರ ಬಗ್ಗೆ, ಅವರ ಪ್ರಭಾವದ ಬಗ್ಗೆ ಹೇಳ್ತಾ ಹೋದರೆ ಮುಗಿಯುವಂಥ ವಿಷಯ ಅಲ್ಲ. ಆದರೆ ನನ್ನ ಮಾತಿನ ಸಮಯ ಮುಗಿತಾ ಬಂದಿದೆ. ಕೊನೆಗೆ ಒಂದು ಮಾತು ಹೇಳಬೇಕಾದ್ರೆ, ಇವತ್ತು ನನಗೆ ಶಾಸ್ತ್ರಗಳ ಬಗ್ಗೆ, ತತ್ವವಾದದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಏನೋ ಒಂದು 2 ವಿಷಯಗಳು ತಿಳಿದಿದ್ದಾವೆ ಅಂದರೆ ಅದು ಕೇವಲ ಗೋವಿಂದಾಚಾರ್ಯರಿಂದಾಗಿ. ಆಸಕ್ತಿ ಹುಟ್ಟಲಿಕ್ಕೂ ಅವರೇ ಕಾರಣ. ಹುಟ್ಟಿದ ಮೇಲೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಂದ್ರೂ ಅವರ ಪ್ರವಚನಗಳ ಮೂಲಕವೇ ಸಾಧ್ಯವಾಗಿದೆ. ಇದು ಕೇವಲ ನನ್ನ ಕಥೆ ಅಲ್ಲ, ಇಲ್ಲಿರುವಂಥ ಎಷ್ಟೋ ಜನರು, ಹೊರಗೆಯೂ ಕೂಡ ಎಷ್ಟೋ ಸಾಧಕರಿಗೆ ತಮ್ಮ ಸಾಧನೆ ಮುಂದುವರಿಸಲಿಕ್ಕೆ ಗೋವಿಂದಾಚಾರ್ಯರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂಥ ಗುರುಗಳಿಗೆ ನನ್ನ ಪ್ರಣಾಮಗಳು, ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಈ 2 ಮಾತುಗಳನ್ನು ಕೃಷ್ಣನಲ್ಲಿ ಅರ್ಪಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.